I think Surface will be pretty hard, and we'll try to put a good total on the board and keep them under pressure. You've got to enjoy and express yourself. You've had a great season. What's the mood like? ಮಾಡೋದಕ್ಕೆ ಒನ್ ಫೈನಲ್ ಟೈಮ್ ಈ ಸೀಸನ್ IPL ನಲ್ಲಿ. ಕ್ರಿಕೆಟ್ ಜಗತ್ನ ಅತಿ ದೊಡ್ಡ ಸ್ಟೇಡಿಯಂ ಸಜ್ಜಾಗಿದೆ. ಕ್ರಿಕೆಟ್ ಜಗತ್ನ ಅತಿ ದೊಡ್ಡ ಪ್ರೀಮಿಯರ್ ಲೀಗ್ ಫೈನಲ್ ಹೋಸ್ಟ್ ಮಾಡೋದಕ್ಕೆ ಇದು ಶ್ರೀ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ. ಬ್ಯಾಟಲ್ ಆಫ್ ರೆಡ್ಸ್, ಒಂದ್ ಕಡೆ ಪಂಜಾಬ್, ಇನ್ನೊಂದ್ ಕಡೆ ನಮ್ಮ RCB. ಇವತ್ತು ವಿರಾಟ್ ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರು ಕೂಡ ಒಂದು ಚೇಂಜ್ ಮಾಡ್ತಾ ಇದ್ದಾರೆ. ಹೇಳಿ, ಅದು IPL ಟ್ರೋಫಿ. ಚೇಂಜ್ ಅಂತ ಬಂದಾಗ ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ ಇರುವಂತದ್ದು. ಬಿಗ್ ಒಕೇಶನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಬೇಕೇ ಬೇಕು. ಅದಕ್ಕೆ ಇನ್ನೊಂದ್ ಕಡೆ ಫಿಲ್ ಸ್ಕಾಟ್. ಇಬ್ರು ಟಾಪ್ ಕ್ವಾಲಿಟಿ ಸೀಸನ್ಸ್ ಆಗಿದೆ. ಸ್ಟಾರ್ಟ್ ಮುಖ್ಯ ಅಂದಾಗ ಒಕೇಶನ್ಗೆ ರೈಸ್ ಆಗೋದಕ್ಕೆ ಇವತ್ತು ಅಂತ ಒಂದು ಪಣದೊಟ್ಟಿ ಬಂದಂಗಿದೆ ಇಲ್ಲಿ ಲಿವಿಂಗ್ಸ್ಟನ್. ಯಾಕಂದ್ರೆ ಈ ಮ್ಯಾಚ್ ನೋಡಿದ್ರೆ RCB IPL ಟ್ರೋಫಿ ಗೆದ್ರೆ ನೀವೇ ಹೀರೋ. ಇಲ್ಲಿ ತನಕ ಆಗಿದ್ದ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ. ಅದೇನೋ ನಿಜ, ಮ್ಯಾಟರ್ ಆಫ್ ಟೈಮ್ ಅಂತ ಮಾತಾಡ್ತಾ ಇದ್ದಿದ್ದು. ಏನೋ ಒಂದು ಪೆಟ್ ಟಾಪ್ ವರ್ಕ್ ಆಗ್ತಾ ಇದೆ ಅಂತ ಯಾವ ರೀತಿ ನೀವು ಬ್ಯಾಟಿಂಗ್ ಆಡ್ತಾರೆ ಲೋ ಇದೆ. ನಿಮಗೆ ಜಾಸ್ತಿ ಇದ್ರೆ ನಿಮಗೆ ಟೈಮ್ ಮಾಡಲು ಕಷ್ಟ ಆಗ್ಬೋದು ಅಂತ ನಾವು ಗೇಮಲ್ಲಿ ತುಂಬಾ ಹಿಂದೆ ಹೊರಟೋಗ್ತೀವಿ ಅಂತ ಕೋಚ್ ಮತ್ತೆ ಮೆಂಟರ್ ಅದನ್ನ ಮಾತಾಡ್ತಿರೋ ವಿರಾಟ್ ಕೊಹ್ಲಿ ಮತ್ತೆ ಲಿವಿಂಗ್ಸ್ಟನ್ ಜೊತೆಯಲ್ಲಿ. ಕರೆಕ್ಟ್. 15 ಬಾಲ್ ಬೇರೆ ಆಗಿತ್ತು, ಬೌಂಡ್ರಿ ಬರ್ದೆ. ಈಗ ಟೈಮ್ ಬಂದಿದೆ ಅಟ್ಯಾಕ್ ಮಾಡೋದಕ್ಕೆ. 3 ವಿಕೆಟ್ ಹೋಗಿತ್ತು. ಇಂದಿನ ಯಾರು ಬರೀತಾರೆ ಚಾರಿತ್ರೆ. ಫಸ್ಟ್ ಬಾಲ್ ಅಷ್ಟಬೇಕು ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಎಲ್ಲಿ ಎವ್ರಿ ಟೈಮ್ ಫೋಕಸ್ ಫಸ್ಟ್ ಬಾಲ್ ಅಂತ ಬಂದಾಗ ಚೇರ್ ಕೇಳ್ತೀರಿ. RCB ಸೂಪರ್ ಆಗಿರುವಂತ ವಿಕೆಟ್ ಎಲ್ಲ ಕರೆಕ್ಟ್ ಆಗಿ ನಡೆದಿದೆ ಫೈನಲ್ ಜಿಲ್ಲವರೆಗೂ. ಹೊಟ್ಟೆಯಲ್ಲಿ ಚಿಟ್ಟೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಪ್ಲೇಯರ್ಗೆ. ಆ ಚಿಟ್ಟೆ ಸಿಂಗಲ್ ನೈಸ್ ಆಗಿ ಫ್ಲೈ ಮಾಡಕ್ಕೆ ಯಾರು ಮಾಡ್ತಾರೋ ಅವರು ಖಂಡಿತವಾಗ್ಲೂ ಇವತ್ತು ಗೆಲ್ಲೋ ಸಾಧ್ಯತೆಗಳಂತ. RCB ತಂಡದಲ್ಲಿ ಯಾವುದೇ ತರ ಬದಲಾವಣೆ ಇಲ್ಲ. ನಂಬರ್ 8 ಅಲ್ಲಿ ಬರ್ತಾರೆ. ಸಾಕಾಗಿರುವಂತಹ ಒಂದು ಬೆಳೆಸುವ ಬ್ಯಾಟಿಂಗ್ ಲೈನಪ್ ಇಡೀ ಸೀಸನ್ ಅಲ್ಲಿ ಫೈರ್ ಆಗಿದೆ. ಇವತ್ತು ಕಟ್ಟ ಕಡೆ ಬಾರಿ ಬಜೂಕ ಆಗಿ ಮೂಡಿಬರಬೇಕು. ಈ ಬ್ಯಾಟರ್ಗಳು ಧ್ವಂಸ ಮಾಡಬೇಕು ಪಂಜಾಬ್ನ ಅಂತ ಪ್ರತಿಯೊಬ್ಬ RCB ಅಭಿಮಾನಿ ಪ್ರಾರ್ಥನೆ ಮಾಡ್ತಿದ್ದಾರೆ ಇವತ್ತು. ಅದೃಷ್ಟ ಈ ಥರ ಮ್ಯಾಚ್ ಅಂದರೆ ಒನ್ಸಿನ ಮಿಲೇನಿಯಂ ಮ್ಯಾಚ್ ಇದು. ಯಾಕೆ ಅಂದರೆ ಎರಡೂ ಟೀಮು ಫಸ್ಟ್ ಟೈಮ್ ಫೈನಲ್ಸ್ ಆಡ್ತಾ ಇರೋದು. ಅಂದರೆ RCB ಮೊದಲೇ ಆಡಿದ್ದಾರೆ, ಬಟ್ ಈಗದೆಲ್ಲ ಇದಕ್ಕಿಂತ ದೊಡ್ಡ ವ್ಯಕ್ತಿ, ಇದಕ್ಕಿಂತ ಬೆಟರ್ ಸಿಚುವೇಶನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಫೈನಲ್ಸ್ ಆಡಿರೋದು. T20 ಫೈನಲ್ಸ್, ಚಾಂಪಿಯನ್ಸ್ ಲೀಗ್ ಫೈನಲ್ಸ್, ಏಷ್ಯಾ ಕಪ್ ಫೈನಲ್ಸ್.
ಸಲೂ ನಮ್ಮ RCB ಗೆಲ್ತಾರೆ ಅನ್ನೋ ತುಂಬ ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಅದಕ್ಕೋಸ್ಕರ ನಮ್ಮ ಮೇಳದಲ್ಲಿ ಎಲ್ಲ ಜನಗಳು ಇದೊಂದು ಕಾರ್ಯಕ್ರಮನ ಇದೊಂದು ಮ್ಯಾಚ್ನ ಎಂಜಾಯ್ ಮಾಡಿ ಅಂತೇಳಿ ಎಲ್ಲರೂ ಸಂತೋಷವಾಗಿ ಒಂದು ಖುಷಿ ಹಂಚ್ಕೊಳ್ಳಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದು. ಅದಕ್ಕೋಸ್ಕರವಾಗಿ ಕಪ್ ಗೆದ್ದಿದೆ, ಎಲ್ಲ ಸಂತೋಷವಾಗಿದ್ದಾರೆ, ಜನ ಎಲ್ಲ ಖುಷಿಯಾಗಿದ್ದಾರೆ. ಜೈ RCB. Resistance!